ಅಬ್ಬಬ್ಬಬ್ಬಬ್ಬ ಅಲ್ಲ ಕಣ್ಲೆ ಅಮ್ಮಯ್ಯ. ನಮ್ಮ ಕಾಲದಾಗೆ ಅತ್ತಿಗೆ ನಾದ್ನಿ ಅಂದರೆ ಸ್ವಂತ ಅಕ್ಕ ತಂಗಿರು ಇದ್ದಂಗಿರೋರು. ಈಗಿನ ಕಾಲದಲ್ಲಿ ಅತ್ತಿಗೆ ನಾದ್ನಿ ಅಂದರೆ ಒಳ್ಳೆ ಹಾವು ಮುಂಗ್ಸಿ ಥರ ಆಡ್ತಿರಲ್ಲ. ಸಾಕು ಸುಮ್ಮನೆ ಇರಮ್ಮ. ನೀನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ಹಂಗಲ್ಲ ಕಣೆ, ನೀನು ಅವಳ ಜೊತೆಲಿ ಚೆನ್ನಾಗಿದ್ರೆ ತಾನೆ ನಾಳೆ ನಿಂಗೂ ಮನೆಗೆ ಬಂದಾಗ ಒಂಥರ ಇರಬೇಕು ಮಾಡಬೇಕು ಅಂತ ಅನ್ಸೋದು. ನೀನು ಅವಳ ಜೊತೆನೇ ಜಗಳ ಆಡಿದರೆ ಮುಂದೆ ಕತೆ ಹೆಂಗಮ್ಮ? ನೀನು ಹಿಂಗೆ ಎಲ್ಲದನ್ನೂ ಅವಳಿಗೆ ಅಧಿಕಾರ ಕೊಡ್ತಾ ಇರು. ಒಂದೆಲ್ಲ ಒಂದಿನ ನೀನು ಮನೆ ಬಿಟ್ಟು ಓಡಿಸ್ತಾಳೆ. ಅಬ್ಬಬ್ಬಬ್ಬ ಆ ಧೈರ್ಯ ಅವಳಿಗಿಲ್ಲ ಬಿಡು. ನೀನು ಹಂಗೆ ಅನ್ಕೊಂಡಿದ್ಯಾ ಅಷ್ಟೇ. ನೋಡು ಇವತ್ತು ಹೆಂಗೆ ಮಾತಾಡಿದ್ಲು ನನ್ನ ಗಂಡನ ದುಡ್ಡಲ್ಲಿ ನಮ್ಮ ಮಾವನ ದುಡ್ಡಲ್ಲಿ ಕಟ್ಟಿಲ್ಲಂತೆ ಮನೆ. ಅವಳ ಗಂಡನ ದುಡ್ಡಲ್ಲಿ ಅವಳ ಮಾವನ ದುಡ್ಡಲ್ಲಿ ಕಟ್ಟಿರೋದಂತೆ. ನಾನು ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ. ನನ್ನ ಗಂಡ ಹೋಗ್ಬೇಡ ಅಂತ ಇದ್ನು. ಹಂಗೂ ಬಂದ್ಬಿಟ್ಟು ಮನೆ ಕಟ್ಟೋವಾಗ ಮಾಡೋವಾಗ ಎಲ್ಲ ಎಷ್ಟು ಓಡಾಡಿದ್ದೀನಿ. ಇವಾಗ ನನಗೆ ಈ ಮಾತು ಬೇಕಿತ್ತಲ್ಲ. ನೋಡಮ್ಮ, ನಿನ್ನ ಸೊಸೆನೇ ಹೆಚ್ಚು ಅಂದರೆ ಅವಳ ಜೊತೆನೇ ಇರು. ಅವಳ ಕೈಯಾಗೆ ಎಲ್ಲ ಮಾಡಿಸ್ಕೊ, ಅವಳಿಗೆ ಎಲ್ಲ ಹೇಳು. ನಿಂಗೇನು ಹೇಳ್ಬೇಡ ನೀನು. ನನಗೆ ನಿಮ್ಮ ಸುದ್ದಿನೂ ಬೇಡ, ಸವಾಸನೂ ಬೇಡ. ನಿಮ್ಮ ಮನೆಗೆ ಬರೋದಿಲ್ಲ ನಾನು. ಅಲ್ಲ ಕಣ್ಲೆ ಅಮ್ಮಯ್ಯ, ಹಿಂಗನ್ಬಿಟ್ರೆ ಹಿಂಗೆ ನೀನು? ಏನೋ ಒಂದು ಜಗಳ ಅದ, ಒಂದು ಮಾತು ಬರ್ತೈತೆ, ಒಂದು ಮಾತು ಹೋಗ್ತೈತೆ. ಅದಕ್ಕೆ ಮನೆಯೇ ಬಿಡ್ತೀನಿ ಅಂದರೆ ಆಗ್ತೈತೇನೆ. ಮತ್ತು ನೀನು ನಿನ್ನ ಸೊಸೆಗೆ ಬುದ್ಧಿ ಕಲಿಸು. ಅವಳು ನಾವಿಬ್ಬರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಹಂಗಿರಂಗಿದ್ರೆ ಇರಲಿಲ್ಲ ಅಂದರೆ ಹೋಗ್ತಾ ಇರಲಿ. ಹೋಗು ಅಂದರೆ ಎಲ್ಲಿಗೆ ಹೋಗ್ತಾಳೆ ಅಮ್ಮಯ್ಯ ಅವಳು? ಎಲ್ಲನ ಹೋಗಲಿ. ನಿನ್ನ ಮಗ ಅನ್ಸ್ಕೊಂಡವ್ನು ಕೇಳಿದೆ ಅವತ್ತೆ, ಬೇಡ ಅವಳು ಬೇಡ ಅಂತ. ಓ ಏನು ಚಿತ್ರಿ, ಸೀಮೆಗಿಲ್ದಿರೋ ಸುಂದ್ರಿ ಅಂತ ಅವಳೇ ಬೇಕು ನಂಗೆ ಅಂದ. ಇವಾಗ ನೋಡಿದ್ರೆ ನೋಡು, ನನ್ನನ್ನೇ ಹೊರಗ್ನವಳು ಮಾಡಿಬಿಟ್ಲು ಅವಳು. ನಾನೇನೋ ಬಡವ್ರ ಮನೆ ಹೆಣ್ಣು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ ನೋಡಿದ್ರೆ ನನ್ನೇ ಮೂರನವಳು ಮಾಡಿಬಿಟ್ಲಲ್ಲ. ನೋಡಮ್ಮ, ನಾನು ಈ ಮನೆಗೆ ಬರಬೇಕು, ನಿಂಗೆ ಬೇಕು ಅಂದರೆ ನೀನು ಅವಳಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದರೆ ನನ್ನ ಮರ್ತು ಬಿಡು. ನೀನು ಅವಳ ಜೊತೆನಾಗಿರು, ಅವಳ ಜೊತೆನಾಗೆ ಚೆನ್ನಾಗಿರು. ಸುಮ್ಮನೆ ಇರೇ. ಮದುವೆ ಆಗಿ 3 ದಿನ ಆಗಿಲ್ಲ. ನೀನು ಹಿಂಗೆಲ್ಲ ಮಾತಾಡಿದರೆ ನಿಮ್ಮ ಅಣ್ಣ ಅನ್ಸ್ಕೊಂಡು ಅವ್ನು ಎಷ್ಟು ಬೇಜಾರ ಪಡ್ತಾನೆ ಹೇಳು. ಮಾಡ್ಕೊಂತಾನೆ ಹೇಳು. ಅವನಿಂದನೇ ಎಷ್ಟೆಲ್ಲ ಆಗಿದ್ದು. ಅವ್ನು ಸರಿಗೈದಿದ್ರೆ ಅವಳು ಅದ್ಬಸ್ತಲ್ಲಿರೋಳು. ಅವ್ನು ಸದ್ರ ಕೊಟ್ಟನೇ ಅವಾಗ ಅವಳು ಮನೆಯವ್ರ ಮೇಲೆಲ್ಲ ಎಗರಾಡ್ತಾ ಇರೋದು. ಅಯ್ಯೋ ನನ್ನ ತಾಯಿ, ಸುಮ್ಮನೆ ಇದ್ಬಿಟ್ಟು ಹೋಗಿ. 1-2 ದಿನ ಬೈರಕ್ಕೆ ಬಂದಿದ್ಯಾ, ಇದ್ಬಿಟ್ಟು ಹೋಗಿ. ಸುಮ್ಮನೆ ಇರಲ್ಲಮ್ಮ. ಯಾಕೆ ಸುಮ್ಮನೆ ಇರಲಿ ಹೇಳು? ಅವಳು ಅಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ಸುಮ್ಮನೆ ಇರೋ ಮಾತೇ ಇಲ್ಲ. ಕೊಡಲಿ, ನನಗೂ ಆಸ್ತಿನಲ್ಲಿ ಪಾಲು ಕೊಡಲಿ. ಅಮ್ಮಯ್ಯ ಧನು, ಏನೇ ಅಮ್ಮ ಇಷ್ಟೊಂದು ದೊಡ್ಡ ಮಾತೆಲ್ಲ ಮಾತಾಡ್ತೀಯಲ್ಲ? ಸುಮ್ಮನೆ ಇರಮ್ಮ. ನಿನ್ನ ಸೊಸೆ ಮಾತಾಡಿದ ಮಾತೆಲ್ಲ ಮಾತ್ರ ಸಣ್ಣದು, ನಾನು ಮಾತಾಡೋ ಮಾತೆಲ್ಲ ದೊಡ್ಡದಲ್ಲ ನಿಂಕ? ನನಗೆ ಗೊತ್ತಿಲ್ಲ. ಇರೋ ಆಸ್ತಿನಲ್ಲೇ ಅವ್ನಿಗೆ ಎಷ್ಟು ಕೊಡ್ತೀಯ, ನನಗೆ ಎಷ್ಟು ಕೊಡ್ತೀಯ, ನೀನೇ ಯೋಚನೆ ಮಾಡು. ಇರೋ 5 ಎಕರೆ ಆಸ್ತಿನಲ್ಲಿ ನಿಂಗೆ ಪಾಲು ಕೊಟ್ಬಿಟ್ಟು ಅವನ್ನೆಲ್ಲ ಕಳಿಸ್ಲೆ ನಾನು? ಅಯ್ಯೋ ಹೋಗ್ಲಿ ಬಿಡಮ್ಮ, ಅವನ ಅತ್ತೆ ಮನೆಗೆ ಹೋಗ್ಲಿ ಬಿಡು. ಅವ್ನ ಹೆಂಡ್ತಿಗೆ ಅಷ್ಟು ದಿಮಾಕಿರ್ಬೇಕಾದ್ರೆ ನನಗಿನ್ನೆಷ್ಟು ಇರಬೇಕು? ಆಗ ನೋಡು, ನಿನ್ನ ಮಗನೇ ಬಂದು ನೋಡು, ಅವನಿಗೆ ಹೇಳು. ಅವನ ಆಸ್ತಿನಲ್ಲಿ ಎಷ್ಟು ಇಟ್ಕೊತಾನೆ, ನಂಗೆ ಎಷ್ಟು ಕೊಡ್ತಾನೆ ಕೇಳು. ಅಮ್ಮಯ್ಯ, ನಿನ್ನ ಕೈ ಮುಗಿತೀನಿ, ಸುಮ್ಮನೆ ಇರೇ. ಯಾಕೆ ಅವ್ನ ಮದುವೆ ಆಗಿ 3 ದಿನ ಆಗಿಲ್ಲ, ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ? ನಾನು ಏನಮ್ಮ ಹಿಂಸೆ ಕೊಡ್ತಾ ಇದ್ದೀನಿ? ಅವನ ಹೆಂಡ್ತಿ ನಾನು ಹಿಂಸೆ ಕೊಡ್ತಾ ಇರೋದು. ನಾನು ತವ್ರ ಮನೇಲಿ ನೆಮ್ಮದಿಯಾಗಿರಕ್ಕೆ ಬಿಡ್ತಲ್ಲ, ಅವಳು ನಂಗೆ ಹಿಂಸೆ ಕೊಡ್ತಾ ಇರೋದು. ಯಾಕಮ್ಮ, ಏನಾಯ್ತಮ್ಮ ಹಿಂಗೆ ಕೂಗಾಡ್ತಾವಳು? ಅಯ್ಯೋ ಏನೂ ಇಲ್ಲ ಅಪ್ಪಯ್ಯ. ಇನ್ನೇನು ಉಳ್ದಿದ್ದೆ ಅಲ್ಲ, ಸುಮ್ಮನೆ ಇರು. ನೀನೇನು ತಲೆ ಕೆಡ್ಸ್ಕೊಂತೀವಿ, ಹೋಗೋಳು. ಯಾಕಮ್ಮ ಏನೂ ಇಲ್ಲ ಅಂತ ಹೇಳ್ತೀಯಾ? ನಡೆದಿರೋದ್ಮೇಲೆ ಹೇಳು. ಏನಾಯ್ತಿದ್ದನು? ಯಾಕಿದ್ದನು ಹಿಂಗೆ ಆಡ್ತಾ ಇದೀಯಾ? ಏನೂ ಇಲ್ಲಪ್ಪ, ಏನೂ ಇಲ್ಲ. ಏನು ಹೇಳೋಣಪ್ಪ, ಇದಳಲ್ಲ ನಿನ್ನ ಹೆಂಡ್ತಿ ಮಾರಾಣಿ. ನನಗೆ ಬಿಸಿಬೇಳೆ ಭಾತ್ ಅಂದರೆ ಆಗಲ್ಲ ಅಂತ ಗೊತ್ತು ತಾನೆ. ಏನಕ್ಕೆ ಬಿಸಿಬೇಳೆ ಭಾತ್ ಮಾಡ್ಬೇಕು ಹೇಳು? ಮಾಡಿದ್ರು ಮಾಡ್ಕೊಂಡು ಹಾಳಾಗೋಗ್ಲಿ. ನನ್ನ ಪಲಾವ್ ಮಾಡಿಕೊಡು ಅಂತ ಕೇಳಿದ್ನ ಅವಳನ್ನ. ನಾನು ಮಾಡೋದೇ ಅದು, ಬೇಕಾದರೆ ತಿನ್ನು, ಬೇಡದಿದ್ರೆ ಹೋಗು ಅಂತಾಳಲ್ಲ. ಒಂದೊಂದಿದ್ರೆ ಇವಳು ಅದಕ್ಕೆ 1-2 ಹುಟ್ಟಿಸ್ಕೊಂಡು ಹೇಳ್ತಾವಳೆ. ಈ ಮನೆ ನನ್ನ ಗಂಡ ದುಡ್ದಿರೋದು, ನಮ್ಮ ಮಾವ ದುಡ್ದಿರೋದು ಅಂತ ಹೇಳ್ತಾಳೆ. ಅಲ್ಲಿಗೆ ನಾನೇನು ಅಲ್ಲ ಈ ಮನೆಕ? ಇಷ್ಟ ಇದ್ರೆ ಇರು, ಕಷ್ಟ ಇದ್ರೆ ಹೋಗ್ತಾ ಇರು ಅಂತ ಹೇಳ್ತಾಳೆ. ನಾನೇನು ನಿಮ್ಮ ಮನೆಗೆ ಗತಿ ಕೆಟ್ಟು ಬಂದಿದ್ದೀನ? ಇಲ್ಲ, ನಮ್ಮ ಮನೇಲಿ ತಿನ್ನಕ್ಕೆ ಅನ್ನ ಇಲ್ಲ ಅಂತ ನಿಮ್ಮ ಮನೆಗೆ ಬಂದಿದ್ದೀನ? ಈ ಅಮ್ಮನ ನೋಡಿದ್ರೆ ನಾನು ನೆಮ್ಮದಿಯಾಗಿ ಹೆಂಗೋ ಇರ್ತೀನಿ, ಬಾ ಅಂತ ನಂಗೆ ಹಿಂಸೆ ಕೊಡ್ತಾಳೆ. ಇಲ್ಲಿಗೆ ಬಂದರೆ ಅವ್ರ ಸೊಸೆ ನೋಡಿದ್ರೆ ನಂಗೆ ಹಿಂಗೆ ಅವಮಾನ ಮಾಡ್ತಾಳೆ. ಅದಕ್ಕೆ ನಿಮ್ಮ ಸುದ್ದಿನೂ ಬೇಡ, ಸವಾಸನೂ ಬೇಡ. ನನ್ನ ಆಸ್ತಿ ಪಾಲು ನಂಗೆ ಕೊಟ್ಬಿಡು. ನಾನು ಬರೋಲ್ಲ ನಿಮ್ಮ ಮನೆಗಿನ್ನ. ನಿಮ್ಮ ಪಾಡು ನಿಮ್ಮದು, ನನ್ನ ಪಾಡು ನಂದು. ಕೊಡೋಣ ಹೇಳು. ನಿಮ್ಮ ಅಪ್ಪ ಒಂದು 20 ಎಕರೆ ಸಂಪಾದನೆ ಮಾಡಿಟ್ಟವನಲ್ಲ, ಅದ್ರಲ್ಲಿ ಕೊಡ್ತೀನಿ ಹೇಳು. 20 ಎಕರೆ ಅಂತೀಯಲ್ಲೋ? ನಮ್ಮಪ್ಪ ಅಷ್ಟು ಸಂಪಾದನೆ ಮಾಡೋನೆ. ನೀನೇನು ಮಾಡಿದ್ಯಾ? ಬೇಡ ಕಣೆದನು, ಮಾತು ಮಿತಿ ಮೀರ್ತೈತೆ. ನೀನಂತ ಸರಿಯಾಗಿ ಮಾತಾಡಿದ್ರೆ ನಾನು ಯಾಕೋ ಮಾತಾಡ್ತಾ ಇದ್ದೆ ಇವತ್ತು? ಓಹೋ, ಮತ್ತೆ ತಿರ್ಗಾ ಇಲ್ಲಿ ಪಂಚಾಯತಿ ನಡೆಸ್ತಾವಳೆ ಅವಳು. ನಡೆಸ್ಲಿ. ಅದೇನೇನು ಮಾಡಕ್ಕವಳೆ ಮಾಡಲಿ. ಬಂದ್ಲು ನೋಡು ಮಹಾರಾಣಿ, ನೀನೇನು ಕೇಳೋಳ್ನೆ. ಯಾಕಮ್ಮ ವೀಣಾ, ಏನಕ್ಕಮ್ಮ ಅವಳ ಕೈಯಲ್ಲಿ ಮಾತಾಡಕ್ಕೆ ಹೋಗಿದ್ದೆ ನೀನು? ಅಯ್ಯೋ ನಾನೇನು ಮಾತಾಡಿಲ್ಲ ರೀ. ನಾನು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡೋಣ ಅಂತಾನೆ ಇದ್ದೆ. ನೀವೇ ತಾನೇ ಬಂದು ಬಿಸಿಬೇಳೆ ಭಾತ್ ಮಾಡು ಅಂತ ಹೇಳಿದ್ದು. ನಾನು ಬಿಸಿಬೇಳೆ ಭಾತ್ ಮಾಡಿದರೆ ಅವ್ರಿಗೆ ಇಷ್ಟ ಇದ್ರೆ ತಿನ್ನಬೇಕು, ಇಲ್ಲಾಂದರೆ ಇನ್ನೇನಾದರೂ ಮಾಡಿಕೊಡು ಅಂತ ಕೇಳಬೇಕು. ಅದನ್ನು ಬಿಟ್ಟು ನೀನು ಮಾಡಿ ತಿನ್ನೋಕ್ಕೆ ನಾನೇನು ಗತಿಗೆಟ್ಟಿದ್ದೀನಿ ಅದು ಇದು ಅಂತ ಮಾತಾಡ್ತಾರಲ್ಲ. ಅದು ಅಲ್ಲದೆ ನಿಮ್ಮ ಅಪ್ಪನ ಮನೆಯವ್ರ ಥರ ನಾನೇನು ಗತಿಗೆಟ್ಟಿದ್ದೀನಿ ಅದು ಇದು ಅಂತ ಮಾತಾಡ್ತಾರಲ್ಲ. ನಂಗೆ ಬೇಜಾರಾಗಲ್ವೇನ್ರಿ? ನನ್ನೇನಾದರೂ ಅಂದರೆ ನಮ್ಮ ಅಪ್ಪನ ಮನೆಯವ್ರ ಸುದ್ದಿ ಏನಕ್ಕೆ ಬರಬೇಕು ಇವರು? ಓಹೋ, ಇವ್ರ ಅಪ್ಪನ ಮನೆಯವ್ರು ಏನು ಕುಬೇರ್ ನಂಬಿಸ್ತವ್ರು ಬರದೇ ಇರ್ತಾರೆ ನೋಡಿ. ಇನ್ನೊಂದ್ಸಲ ನಮ್ಮ ಅಪ್ಪನ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ.
ಎದ್ದನೋ ನೀನ್ ಯಾಕೆ ಅವ್ರ ಅಪ್ಪನ ಮನೆಯವ್ರ ಬಗ್ಗೆ ಮಾತಾಡ್ದೆ? ಅವ್ರ ಅಪ್ಪನ ಮನೆಯವ್ರ ಬಗ್ಗೆ ಮಾತಾಡೋಕ್ ನಿಂಗೇನೆ ಅಧಿಕಾರ ಇದೆ? ಮಾತಾಡ್ತೀನೋ ಅವ್ರ ಅಪ್ಪನ ಮನೆಯವ್ರ ಬಗ್ಗೆನೂ ಮಾತಾಡ್ತೀನಿ, ಎಲ್ಲರ ಅಪ್ಪನ ಮನೆಯವ್ರ ಬಗ್ಗೆನೂ ಮಾತಾಡ್ತೀನಿ, ನನ್ನ ಇಷ್ಟ. ಬೇಡದನೋ, ನಂಗೆ ಸಿಟ್ಟು ಬರ್ಸ್ಬೇಡ, ನಿಂದ ಅತಿ ಆಯ್ತು. ಅಮ್ಮ ಅವ್ನು ಸುಮ್ಮನೆ ಇರ್ತಾಳೆ ಇಲ್ಲ ಕೇಳಮ್ಮ. ಸುಮ್ಮನೆ ಇರೇ ಮಾರಾಯ್ತಿ, ನೀನು ಸುಮ್ಮನೆ ಇರೇ. ನಾನು ಸುಮ್ಮನೆ ಇರಲ್ಲಮ್ಮ, ಸುಮ್ಮನೆ ಇರಲ್ಲ. ಆಸ್ತಿನಲ್ಲಿ ಪಾಲು ಕೊಡ್ತೀಯ ಇಲ್ಲ ಹೇಳು? ಕೊಡಲ್ಲ ಕಣೆ, ಆಸ್ತಿನಲ್ಲಿ ಪಾಲು ಕೊಡಲ್ಲ, ಏನು ಕೊಡಲ್ಲ. ಪಾಲು ಕೊಡ್ಬೇಕಂದ್ರೆ ನಿನ್ ಮದ್ವೆ ಖರ್ಚು ಮಾಡಿರೋ ಸಾಲ 20 ಲಕ್ಷ ಐತೆ, ಒತ್ಕಂತೀಯಾ? ಕೊಡ್ತೀವಿ. ನಾನು ಯಾಕೋ ಸಾಲ ಹೊತ್ಕೊಂಡ್ಲಿ? ಸಾಲ ಮಾಡಿ ಮದುವೆ ಮಾಡು ಅಂತ ಏನನ್ನ ಹೇಳಿದ್ನ? ಇದು ದುಡ್ಬಿಟ್ಟು ಮಾಡ್ಬೇಕಾಗಿತ್ತು ಮದುವೆನ. ದುಡಿಯೋ ಯೋಗ್ಯತೆ ಇಲ್ಲ ಅಂದ್ರೂ ಮಾತಿಗೇನು ಕಡಿಮೆ ಇಲ್ಲ ನಿಂದು. ನೋಡಿ, ನನ್ನ ಗಂಡನ ಬಗ್ಗೆ ನನ್ನ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇರೋದಿಲ್ಲ ಅಂತ ಏನೇ ಮಾಡೋಕ್ಕಾಗ್ತೈತೆ? ಏನು ಮಾಡ್ಕೊಂತೀಯ ನೀನು? ನಿನ್ನ ಗಂಡ ಒಬ್ಬ ನಾಲಾಯಕ್ ನನ್ನ ಮಗ. ನಯ ಪೈಸಾ ದುಡಿಯೋ ಯೋಗ್ಯತೆ ಇಲ್ಲ, ಮತ್ತು ಮಾತಾಡ್ತಾಳು ಇವಳು. ಇನ್ನ ಹಿಂಗೆ ಬಿಟ್ರೆ ಹಿಂಗೆ ಮಾತಾಡ್ತಾ ಇರ್ತೀನಿ ನೀನು. ಇಲ್ಲಿ ನಿಂಗೆ ಮಾಡ್ತೀನಿ ಇವಾಗ. ಅಪ್ಪಯ್ಯ ಸುಮ್ಮನೆ ಇರೋ, ಹೊಡಿಬೇಡ, ಸುಮ್ಮನೆ ಇರೋ ಅವಳನ್ನ. ಸುಮ್ಮನೆ ಇರೋ ಮಗನೇ, ನಿನ್ನ ದಮ್ಮಯ್ಯ ಅಂತೀನಿ, ಸುಮ್ಮನೆ ಇರೋ. ಬಿಡಮ್ಮ, ಅವಳು ಯಾಕೋ ಮಾತು ಅತಿ ಆಗ್ತೈತೆ. ಹೊಡಿಯ ನೋಡೋಣ, ನೀನು ಗಂಡ್ಸಾದ್ರೆ ಹೊಡಿಯ ನನ್ನ. ಅಮ್ಮ ಬಿಡೋ, ನಿನ್ನ ಮಗ ಮುಚ್ಚ ಬಿಡೋ. ಯಾರಾದ್ರೂ ಬಿಡಿಸ್ರಪ್ಪ, ನನ್ನ ಮಗ ನನ್ನ ಹೊಡೆದೇ ಸಾಯಿಸ್ಬಿಡ್ತಾನೆ. ಅಪ್ಪಯ್ಯ ಬಿಡೋ, ನಿನ್ನ ಕಾಲು ಮುಗಿತೀನಿ ಬಿಡೋ. ನೀನ್ ಸುಮ್ಮನೆ ಇರಮ್ಮ, ಇವಳ್ದು ಅತಿ ಆಯ್ತು, ಸುಮ್ಮನೆ ಇರಮ್ಮ ನಿಂದು. ನೀನ್ ಸದ್ರ ಕೊಟ್ಟೆ, ನಾನು ಅವತ್ತೇ ಹೇಳ್ದೆ, ಕೊಟ್ಟೆ ಮಗಳು ಹೆಂಗಿರ್ಬೇಕು ಹಂಗಿಡೋಣ, ಎಲ್ಲ ಜವಾಬ್ದಾರಿನ ಅವ್ರಿಗೆ ಕೊಡೋದು ಬೇಡ ಅಂತ. ನೀನ್ ನನ್ನ ಮಾತು ಕೇಳಿಲ್ಲ, ಇವತ್ತು ನೋಡಿ ನನ್ನೇ ಅನ್ನಂಗಾದ್ಲು. ಅಯ್ಯೋ ಬಿಡೋ, ನಾಲ್ಕು ನನ್ನ ಮಗನೇ ಬಿಡೋ. ಹೊಡ್ದೆ ಬಿಟ್ನಲ್ಲಪ್ಪ ಲೋಪ ನನ್ನ ಮಗನು. ಅಯ್ಯಯ್ಯಪ್ಪೋ, ನಾನು ಸತ್ನಲ್ಲಪ್ಪೋ. ಬಾರ ಅಪ್ಪ, ಈ ಕಡೆ ಬಾರ. ಅಮ್ಮ ನೀನ್ ಸುಮ್ಮನೆ ಇರಲಿಲ್ಲ ಅಂದ್ರೆ ನಿಂಕ್ ಬೀಳ್ತಾವ ಅದೇ ಇವಾಗ. ರೀ, ಹೆಂಗಾದ್ರೂ ಮಾತಾಡ್ಕೊಂಡು ಹಾಳಾಗೋಗ್ಲಿ, ಸುಮ್ಮನೆ ಇದ್ಬಿಡ್ರಿ ನೀವು. ಅಯ್ಯೋ ಲೋಪರ್ ಮುಂಡೆ, ಹಲ್ಕ ಮುಂಡೆ, ಕಿತ್ತೋದ್ ಮುಂಡೆ, ಒಡ್ಸೋ ತನಕ ಒಡ್ಸ್ಬಿಟ್ಟು ಚೆನ್ನಾಗಿದ್ದ ಅಣ್ಣ ತಂಗಿನ ದೂರ ಮಾಡ್ಬಿಟ್ಟಲ್ಲೇ. ನೀನ್ ಸರಿಯಾಗಿದ್ದಿದ್ರೆ ಅವ್ರೇನಕ್ಕೆ ಹೊಡಿತಾ ಇದ್ರು? ಇದೇ ಕೊನೆ ಕಟ್ಟೆ ನಿನ್ ಗಂಟು ಮುಟ್ಟೆನಾ? ಅಪ್ಪಯ್ಯ ಸುಮ್ಮನೆ ಇರೋ, ಮನೆ ಮಗಳವಳು ಎಲ್ಲಿಗೆ ಹೋಗ್ತಾಳೆ? ಹೋಗು ಅಂತ ಹೇಳ್ಬಿಟ್ರೆ ಇಷ್ಟೊತ್ತಿನಲ್ಲಿ? ಅಯ್ಯೋ ಎಲ್ಲನೂ ಹಾಳಾಗೋಗ್ಲಿ ಬಿಡಮ್ಮ, ಅವಳಿಂದ ಏನಾಗ್ಬೇಕಾಗೈತಮ್ಮ ನಿಂಕ? ಹ್ಞೂ ಕಣಮ್ಮ, ಇಷ್ಟು ದಿನ ನನ್ನಿಂದ ಎಲ್ಲ ಆಗಬೇಕಾಗಿತ್ತು. ನಾನು ಒಡವೆ ಅಡ ಇಟ್ಬಿಟ್ಟು ನಿಮ್ಮ ಕಷ್ಟಕ್ಕೆ ದುಡ್ಡೆಲ್ಲ ಕೊಟ್ಟೆ. ಇವಾಗ ನಾನು ಏನಕ್ಕಮ್ಮ ನಿಮ್ಗ? ನೋಡಮ್ಮ, ನಿನ್ನ ಮಗ ಸೊಸೆ ಬೇಕು ಅಂದರೆ ಅವ್ರ ಜೊತೆಗೆ ಇರು. ಮಗಳು ಒಳ್ಳೆಯ ಬೇಕಂದ್ರೆ ಬಾ, ಆಸ್ತಿನಲ್ಲಿ 3 ಪಾಲು ಮಾಡಿಸು. ಓಹೋ, ಆಸ್ತಿನಲ್ಲಿ 3 ಪಾಲು ಮಾಡಿಸ್ಬಿಟ್ರೆ ಎಲ್ಲ ಕಿತ್ಕೊಂಡು ತಿನ್ಬೋದು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕರ್ಕೊಂಬರೋಗಿ ಅದು ಯಾರು ಬರ್ತಾರೆ ಆಸ್ತಿನಲ್ಲಿ ಪಾಲು ಮಾಡೋಕ್ಕೆ? ಒಬ್ಬೊಬ್ಬನ ಮೊಚ್ಚ ತಗೊಂಡು ಕತ್ತರಿಸಾಕ್ತೀನಿ. ಬರ್ತಾರಿರೋ, ಅವ್ರು ಕತ್ತರಿಸ್ತಾರ, ನೀನು ಕತ್ತರಿಸ್ತೀಯ ನೋಡೇ ಬಿಡ್ತೀನಿ. ನಾಳೆನೇ ಎಲ್ಲರನ್ನೂ ಪಂಚಾಯತಿ ಕರ್ಕೊಂಬರ್ತೀನಿ. ನನ್ನ ಮೇಲೆ ಕೈ ಮಾಡಿದೆಯಲ್ಲ, ನನ್ನ ಗಂಡನ ನೀನು ಸುಮ್ಮನೆ ಬಿಡ್ತಾನೇನು? ಹೋಗಿ ಎಲ್ಲೇ ನಿನ್ನ ಗಂಡನ್ನೆಲ್ಲ ಹೋಗಿ ಅವ್ರ ಅಪ್ಪನ ಕರ್ಕೊಂಬರೋಗೆ. ರೀ ಸುಮ್ಮನೆ ಬಂದ್ಬಿಡ್ರಿ, ಹೋಗಿ ಅವಳ ಕೈಯಲ್ಲಿ ಜಗಳಕ್ಕೆ ಹೋಗ್ತಾ ಇದ್ದೀರಲ್ರಿ. ನೀನು ಸುಮ್ಮನೆ ಇರು ವೀಣಾ. ಎಲ್ಲರ ಮನೆ ಹೆಣ್ಮಕ್ಳು ನನ್ನ ತವ್ರು ಚೆನ್ನಾಗಿರ್ಲಿ, ನನ್ನ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಅಪ್ಪ ಇವಳ ಥರ ಯಾವ ಹೆಣ್ಮಕ್ಳು ಇಲ್ಲ ಅನಿಸ್ತೈತೆ. ರಾಕ್ಷಸಿ ಆಗೋಗಳು, ದೊಡ್ಡ ರಾಕ್ಷಸಿ. ಹ್ಞೂ ಕಣೋ, ನಾನು ರಾಕ್ಷಸಿನ ಕಣೋ. ನಾಳೆ ತೋರಿಸ್ತೀನೋ ನಾನು ಎಂಥ ರಾಕ್ಷಸಿ ಅಂತ. ಹೋಗಿಲ್ಲೇ ಕರ್ಕೊಂಬರೋಗೆ, ಅದು ಯಾವನ್ ಬರ್ತಾನೆ ನಾನು ನೋಡ್ತೀನಿ. ಅಮ್ಮ ನಿಂಗೆ ಅವಳು ನೀನು ಅಳಿಯಬೇಕು ಅಂದರೆ ಹೋಗಿ ಅವ್ರ ಜೊತೆನೆ. ನಾನು ನನ್ನ ಹೆಂಡತಿ ಬೇಕು ಅಂದರೆ ಇರು ನನ್ನ ಜೊತೆನೆ. ಅವಳು ಒಳಗಡೆ ಇಟ್ಟಾಳಂದ್ರೆ ಮನೆ ಒಳಗಡೆ ಕಾಲು ಕತ್ತರಿಸಾಕ್ತೀನಿ ನಾನು. ವೀಣಾ ನಡಿಯಮ್ಮ ಮನೆಗೆ. ಅಯ್ಯೋ ಮನೆ ಅಲ್ರು, ನನ್ನ ಮಗಳು ನಡು ರೋಡಲ್ಲಿ ಬಿಟ್ಬಿಟ್ಟು ಹೆಂಗೆ ಹೋಗ್ತಾವ್ರೆ? ನಾನಿಲ್ಲ ಅಂದರೆ ಇವ್ಳನ್ನ ಕರೆದು ಕಳಿಸ್ತಾರ ಇವರು. ನೋಡಮ್ಮ ಹೆಂಗೆ ಹೊಡೆದ ರೋಡ್ನಾಗ ಇಟ್ಕೊಂಡು ಹೆಂಡತಿ ಮುಂದೆ ನಂಗೆ ಎಲ್ಲೈತಮ್ಮ ಇನ್ನು ಮಾನ ಮರ್ಯಾದೆ. ನಡಿ ಮಕ್ಳ, ನಿನ್ನ ಜೊತೆ ನಂಗೆ ನಾನಿದ್ದೀನಿ. ಆಸ್ತಿನಲ್ಲಿ 3 ಪಾಲು ಮಾಡ್ಸೋಣ, 1 ಪಾಲು ಅವ್ರಿಗೆ ಕೊಡೋಣ, ಇನ್ನು 2 ಪಾಲು ನಾವೇ ಇಟ್ಕೊಳೋಣ. ದುಡ್ಡು ಸಾಯ್ಲಿ ಗಂಡ ಹೆಂಡತಿ ಇಬ್ರು. ಹ್ಞೂ ಕಣಮ್ಮ, ಬಾರಮ್ಮ, ಹೋಗಿ ಪಂಚಾಯತಿ ಕರ್ಕೊಂಬರೋಣ ಎಲ್ಲರನ್ನೂ. ನಡಿ ಮಕ್ಳೇ, ನಡಿ ಹೋಗೋಣ ನಡಿ. ಇಷ್ಟೆಲ್ಲ ಆದ್ಮೇಲೆ ಅವ್ರು ನೆಮ್ಮದಿಯಾಗಿ ಬದುಕಕ್ಕೆ ಬಿಡಬಾರ್ದು ನಾವು. ಹ್ಞೂ ನಡಿಯಮ್ಮ. ಅಯ್ಯೋ ದೇವ್ರೇ, ಈ ಏಟ್ನೆಲ್ಲ ನಾನು ಹೆಂಗಪ್ಪ ತಡ್ಕೊಂಡ್ಲಿ? ನಂಗೆ ಈ ಏಟ್ನೆಲ್ಲ ತಡ್ಕೊಳೋ ಶಕ್ತಿ ಕೊಡು ದೇವ್ರೇ.